कामवैरिन् गौरीश शङ्कर महेश्वर विश्वहेतो शम्भो गिरीश सुरपूजित कामवैरिन् गौरीश शङ्कर महेश्वर विश्वहेतो धर्मस्थलेश सकलेश दयापयोधे श्रीमञ्जुनाथनितरां कुरु मङ्गलम् धर्मस्थलेश सकलेश दयापयोधे श्रीमञ्जुनाथनितरां कुरु मङ्गलम् कुरु मङ्गलम् कुरु मङ्गलम्। ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯರ ಮತ್ತು ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿರುವಂತಹ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವಂದಿಸ್ತಾ, ಆದ್ಮೇಲೆ ನಮ್ಗೆಲ್ಲ ಗೊತ್ತಿದ್ದ ಹಾಗೆ 2016-17ನೇ ಸಾಲಿನಲ್ಲಿ ನಮ್ಮ ರಾಜ್ಯ ಒಂದು ಭೀಕರವಾದಂತಹ ಬರಗಾಲವನ್ನ ಎದುರಿಸಿತ್ತು. ಆ ಸಂದರ್ಭದಲ್ಲಿ ಪೂಜ್ಯರು ಉತ್ತರ ಕರ್ನಾಟಕದ ಭಾಗಕ್ಕೆ ತಕ್ಷಣಕ್ಕೆ ಕ್ಷೇತ್ರದಿಂದ ಅಲ್ಲಿಯ ಜನರಿಗೆ, ಜಾನುವಾರುಗಳಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಜೀವಜಲವನ್ನ ಅದು ಟ್ಯಾಂಕರ್ ನೀರಿನ ಮೂಲಕ ಅವರಿಗೆ ಒದಗಿಸಿಕೊಡುವಂತ ಒಂದು ದೊಡ್ಡ ತೀರ್ಮಾನವನ್ನ ಮಾಡಿದ್ರು ಮತ್ತು ಕ್ಷೇತ್ರದ ವತಿಯಿಂದ ಆ ಸಂದರ್ಭಕ್ಕೆ ಆ ಪ್ರದೇಶದ ಜನರಿಗೆ ಒಂದು ಸಹಾಯವನ್ನ ಮಾಡುವ ಕೆಲಸವನ್ನ ಮಾಡಿದ್ರು. ಆದ್ರೆ ಕೇವಲ ಈ ತಾತ್ಕಾಲಿಕವಾದಂತಹ ಪರಿಹಾರ ಮಾತ್ರ ಈ ಒಂದು ಸಮಸ್ಯೆಗೆ ಖಂಡಿತ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಊರಿನ ರೈತರು, ಜನಸಾಮಾನ್ಯರು, ವಿಶೇಷವಾಗಿ ಮಹಿಳೆಯರು, ಜಾನುವಾರುಗಳು, ಅವರ ಕಷ್ಟ ಕಾರ್ಪಣ್ಯಗಳನ್ನ ನೋಡಿರುವಂತಹ ಪೂಜ್ಯರು ಮತ್ತು ಮಾತೃಶ್ರೀ ಅಮ್ಮನವರು ಇದಕ್ಕಾಗಿ ಕೆರೆ ಪುನಶ್ಚೇತನದ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ರಾಜ್ಯಕ್ಕೆ ಪರಿಚಯವನ್ನ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಜನ ಸಹಭಾಗಿತ್ವದ ಆ ಕಾರ್ಯಕ್ರಮದ ಹೆಸರೇ ಸೂಚಿಸುವ ಹಾಗೆ ನಮ್ಮೂರು ನಮ್ಮ ಕೆರೆ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಈ ರಾಜ್ಯಕ್ಕೆ ಹಲವು ರೀತಿಯ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನ ಕೊಟ್ಟಿರುವಂತಹ ಪೂಜ್ಯರು ಮತ್ತು ಮಾತೃಶ್ರೀ ಅಮ್ಮನವರು ಈ ರಾಜ್ಯಕ್ಕೆ ಕೊಡುಗೆಯಾಗಿ ನೀಡ್ತಾರೆ. ಕಳೆದ 8 ವರ್ಷಗಳಿಂದ ನಿರಂತರವಾಗಿ ಅಲ್ಲಿರುವಂತಹ ಸ್ಥಳೀಯ ಆಡಳಿತ, ರೈತರು, ಜನಸಾಮಾನ್ಯರು ಎಲ್ಲರೂ ಸೇರಿ ಪೂಜ್ಯರು ಕೊಟ್ಟಿರುವಂತಹ ಈ ಕಾರ್ಯಕ್ರಮವನ್ನ ಪ್ರೀತಿಯಿಂದ ಒಪ್ಪಿ ಇವತ್ತು 8 ವರ್ಷದಲ್ಲಿ 800 ಕೆರೆಗಳ ಪುನಶ್ಚೇತನ ಕಾರ್ಯಕ್ರಮವನ್ನ ಎಲ್ಲರೂ ಸೇರಿ ಮಾಡಿದ್ದಾರೆ. ಪೂಜ್ಯರ ಈ ಮಾತೃಶ್ರೀ ಅಮ್ಮನವರ ಈ ವಿನೂತನ ಮತ್ತು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಇವತ್ತು ಪ್ರತಿ ಊರಲ್ಲೂ ಪರಿಚಯ ಆಗಿದೆ. ದೂರದ ಬೀದರಿಂದ ಕೋಲಾರದವರೆಗೆ ಪ್ರತಿ ಜಿಲ್ಲೆಯಲ್ಲಿ ಕೂಡ ಇವತ್ತು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಪರಿಚಿತ ಆಗಿದೆ ಮತ್ತು ಎಲ್ಲ ಭಾಗದಲ್ಲಿ ಕೂಡ ಕೆರೆಯ ಪುನಶ್ಚೇತನ ಕಾರ್ಯಕ್ರಮ ನಡೆದಿದೆ. ಪ್ರತಿ ವರ್ಷ 100 ಕೆರೆ ಕಾರ್ಯಕ್ರಮ ಆಗ್ತದೆ. ಕಳೆದ ವರ್ಷ ಒಂದೇ ವರ್ಷ 193 ಕೆರೆಗಳ ಪುನಶ್ಚೇತನ ಕಾರ್ಯಕ್ರಮ ಆಯಿತು. ಎಲ್ಲ ಕೆರೆ ಸಮಿತಿಯವರಿಗೆ ಒಂದು ಅಪೇಕ್ಷೆ ಇರ್ತದೆ, ನಮ್ಮ ಊರಿಗೆ ಪೂಜ್ಯರು ಬರ್ಬೇಕು, ಮಾತೃಶ್ರೀ ಅಮ್ಮನವರು ಬರ್ಬೇಕು, ನಮ್ಮ ಕೆರೆಯನ್ನು ಹಸ್ತಾಂತರ ಮಾಡ್ಬೇಕು ಅನ್ನುವಂತ ಅಪೇಕ್ಷೆ ಇರ್ತದೆ. ಆದ್ರೆ 100 ಕೆರೆಗಳು ಆಗೋದ್ರಿಂದ ಒಂದೇ ಸಲ ಎಲ್ಲ ಕಡೆಗೆ ಪೂಜ್ಯರಿಗೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಪ್ರತಿ ಸಲ ಒಂದೊಂದು ತಂಡವಾಗಿ ತಾವು ಪೂಜ್ಯರನ್ನ, ಮಾತೃಶ್ರೀ ಅಮ್ಮನವರನ್ನ ಭೇಟಿಯಾಗಿ ತಮ್ಮ ಕೆರೆಯ ಕೆಲಸದಲ್ಲಿ ತಾವು ಹೇಗೆ ತೊಡ್ಕೊಂಡಿದ್ದೀರಿ ಮತ್ತು ಜನರ ಭಾವನೆ ಹೇಗಿದೆ ಅನ್ನೋದನ್ನ ತಿಳಿಸಿ ಹೇಳುವಂತ ಕೆಲಸವನ್ನ ತಾವು ಆಗಾಗ ಮಾಡಿದ್ದೀರಿ. ಈ ವರ್ಷನೂ ಕೂಡ ಹಾಗೆ ನಿಮ್ಮ ಎಷ್ಟೋ ಸಮಯದ ಕೇಳಿಕೆಯಂತೆ ಇವತ್ತು ನಮ್ಮ ರಾಜ್ಯದ ಸುಮಾರು 21 ಜಿಲ್ಲೆಗಳಿಂದ ಸುಮಾರು 61 ಕೆರೆ ಸಮಿತಿಯವರು ತಾವು ಬಿಜಾಪುರದಿಂದ ಕೋಲಾರದವರೆಗಿನ ಹಲವಾರು 61 ಕೆರೆ ಸಮಿತಿಯವರು ತಾವು ಇಲ್ಲಿ ಭಾಗವಹಿಸಿದ್ದೀರಿ, ಬಂದಿದ್ದೀರಿ. ಕ್ಷೇತ್ರದ ಸ್ವಾಮಿಯ ದರ್ಶನವನ್ನ ಬೆಳಿಗ್ಗೆ ತಾವು ಮಾಡಿದ್ದೀರಿ. ಪೂಜ್ಯರ ಮತ್ತು ಮಾತೃಶ್ರೀ ಅಮ್ಮನವರ ಆಶೀರ್ವಾದ ಮಾರ್ಗದರ್ಶನವನ್ನು ಪಡೆಯಲಿಕ್ಕಾಗಿ ತಾವು ಇಲ್ಲಿ ಬಂದಿದ್ದೀರಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪೂಜ್ಯರು ನಮ್ಗೆ ಭಾಗವಹಿಸಿ ನಮ್ಗೆಲ್ರಿಗೂ ಒಂದು ಆಶೀರ್ವಾದ ಪೂರ್ವಕವಾದಂತಹ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಆಗಮಿಸಿದ್ದಾರೆ. ಪರಮ ಪೂಜ್ಯರಿಗೆ ನಮ್ಮೆಲ್ಲ ಕೆರೆ ಸಮಿತಿಯ ಪರವಾಗಿ ಭಕ್ತಿ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ. ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ತಕ್ಷಣ ಮಾತೃಶ್ರೀ ಅಮ್ಮನವರು ಅವರಿದ್ದೊಂದು ವಿಶೇಷವಾದಂತ ಕಾಳಜಿ, ಅದರ ಸ್ವಚ್ಛತೆ ಹೀಗಿರ್ಬೇಕು, ಅದರ ನಿರ್ವಹಣೆ ಹೀಗಿರ್ಬೇಕು, ಅದರಲ್ಲಿ ಹೇಗೆ ತೊಡಗಿಕೊಳ್ಬೇಕು ಅನ್ನುವುದನ್ನ ಕಾಲಕಾಲಕ್ಕೆ
ಮಾರ್ಗದರ್ಶನ ಕೊಡ್ತಿದ್ದವರು ಮಾತೃಶ್ರೀ ಅಮ್ಮನವರು. ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಗೆಲ್ರಿಗೂ ಮಾರ್ಗದರ್ಶನವನ್ನ ಮಾಡಲಿಕ್ಕಿದ್ದಾರೆ. ಮಾತೃಶ್ರೀ ಅಮ್ಮನವರಿಗೆ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಕೆರೆ ಪುನಶ್ಚೇತನ ಕಾರ್ಯಕ್ರಮ ಒಂದು ಬಹಳ ದೊಡ್ಡ ಅದರ ಕಾರ್ಯಕ್ರಮದ ವಿಸ್ತಾರ ಇರ್ತದೆ. ಅಂದ್ರೆ ಸುಮಾರು 1 ತಿಂಗಳಾಗ್ತದೆ, 2 ತಿಂಗಳಾಗತ್ತೆ. ಅದರಲ್ಲಿ ತುಂಬಾ ಜನ ಭಾಗವಹಿಸಬೇಕಾಗ್ತದೆ. ಕೆಲವಷ್ಟು ಕಾಗದ ಪತ್ರಗಳಿರ್ತದೆ. ಇದರ ವೇಗ ಇನ್ನಷ್ಟು ಚುರುಕಾಗಬೇಕು ಅಂತ ಯೋಚನೆ ಮಾಡಿದವರು ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಅದಕ್ಕೆ ವಿಶೇಷವಾದಂತಹ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿ ಕಾರ್ಯಕ್ರಮಕ್ಕೆ ವೇಗವನ್ನು ಕೊಟ್ಟು ಅದಕ್ಕೆ ಮಾರ್ಗದರ್ಶನ ಕೊಟ್ಟು ಎಲ್ಲ ರೀತಿಯ ಪ್ರೇರಣೆಯನ್ನು ಕೊಟ್ಟಿರುವಂತಹ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ ಸನ್ಮಾನ್ಯ ಅನಿಲ್ ಕುಮಾರ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲ ಸಮಿತಿಯ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಈ ನಾಡಿನ ಖ್ಯಾತ ಜಲತಜ್ಞರು ಭಾಗವಹಿಸಿ ನಿಮ್ಗೆ ಶಿವಾನಂದ್ ಕಳವೆ ಅವರು ಮಾರ್ಗದರ್ಶನವನ್ನು ಕೊಡ್ಲಿಕ್ಕಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಅವರು ಕಾರ್ಯಕ್ರಮದಲ್ಲಿ ಸೇರ್ಕೊಳ್ಳಿಕ್ಕಿದ್ದಾರೆ. ಇಡೀ ರಾಜ್ಯದ ಉದ್ದಗಲದ ಕೆರೆ ಸಮಿತಿಯವರು ಬಂದಿದ್ದೀರಿ. ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಸದಸ್ಯರು ಬಂದಿದ್ದೀರಿ. ಕೆರೆ ಸಮಿತಿ ಎಲ್ಲ ಪದಾಧಿಕಾರಿಗಳು ಬೇರೆ ಬೇರೆ ಭಾಗದಿಂದ ತಾವು ಬಂದಿದ್ದೀರಿ. ಜೊತೆಗೆ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳು ಕೂಡ ತಾವು ಬಂದಿದ್ದೀರಿ. ತಮ್ಮೆಲ್ಲರನ್ನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಗೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ನಾನು ಕೋರ್ತೇನೆ. ನಮ್ಮ ಯಾವುದೇ ಕಾರ್ಯಕ್ರಮ ಇದ್ರೆ ಆ ಎಲ್ಲವನ್ನ ನಮ್ಮ ಉದ್ದಗಲಕ್ಕೂ, ರಾಜ್ಯದ ಉದ್ದಗಲಕ್ಕೂ ಅದನ್ನ ತಿಳಿಸಿ ಹೇಳುವಂತ ಅಥವಾ ಅದರ ಮಾಹಿತಿಯನ್ನು ಒದಗಿಸುವವರು ನಮ್ಮ ಎಲ್ಲ ಪ್ರೀತಿಯ ಮಾಧ್ಯಮದ ಮಿತ್ರರು, ಯಾವತ್ತೂ ನಮಗೆ ಸಹಕಾರ ಕೊಡುವವರು. ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಎಲ್ಲ ರೀತಿಯ ಪ್ರಚಾರಕ್ಕೆ ನಮಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ, ಈ ಕಾರ್ಯಕ್ರಮ ಮಧ್ಯಾಹ್ನವರೆಗೆ ನಡೆಯುವಂತ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ತಾವು ತೊಡಗಿಸಿಕೊಳ್ಬೇಕು. ಈ ಪ್ರೇರಣೆಯನ್ನ ನಿಮ್ಮೂರಿಗೆ ತೆಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಹೇಳ್ತಾ ಮತ್ತೊಮ್ಮೆ ತಮ್ಗೆಲ್ರಿಗೂ ಸ್ವಾಮಿಯ ಅನುಗ್ರಹ. ನೀರು ಸಕಲ ಜೀವರಾಶಿಗಳ ಬದುಕಿನ ಅವಿಭಾಜ್ಯ ಅಂಗ. ನೀರಿಲ್ಲದೆ ಈ ಬದುಕಿನ ಅಸ್ತಿತ್ವ ಊಹಿಸಲು ಸಾಧ್ಯ. ಹಿಂದೆ ಹೇರಳವಾಗಿ ಲಭ್ಯವಿದ್ದ ಕುಡಿಯುವ ನೀರಿನ ಆಗರಗಳು ಇಂದು ಬರಿದಾಗಿವೆ. ಊರಿಗೆ ನಿರ್ಮಿಸುತ್ತಿದ್ದ ಕೆರೆಗಳು ಇಂದು ಕಣ್ಮರೆಯಾಗಿವೆ. ಹೀಗೆ ಕುಡಿಯುವ ನೀರಿನ ಆಗರವಾಗಿದ್ದ ಊರ ಕೆರೆಗಳನ್ನ ಮತ್ತೆ ಕಟ್ಟುವ ಹಿನ್ನೆಲೆಯಲ್ಲಿ 2016ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆರಂಭಿಸಿದ ಕಾರ್ಯಕ್ರಮ ಅದು ನಮ್ಮ ಊರು ನಮ್ಮ ಕೆರೆ.
ಜೀವಜಲವಾದ ನೀರನ್ನ ಪಡೆಯುವಲ್ಲಿ ಜೀವ ಸಂಕುಲಕ್ಕೆ ಯಾವ ಅಡ್ಡಿ ಆತಂಕವೂ ಉಂಟಾಗಬಾರದು ಎಂಬ ಉದ್ದೇಶದೊಡನೆ ಆರಂಭ ಕಂಡ ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮ ಇಂದು ರಾಜ್ಯಾದ್ಯಂತ 800 ಕೆರೆಗಳನ್ನ ನಿರ್ಮಿಸುವ ಮೂಲಕ ಜನರ ದಾಹ ನೀಗಿಸುತ್ತಿದೆ. ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಹೆಗಲಾಗಿ ನಿಲ್ಲುವ ನಮ್ಮ ಊರು ನಮ್ಮ ಕೆರೆಯಂತಹ ಕಾರ್ಯಕ್ರಮಗಳು ಸಾಮಾನ್ಯ ಜನರ ಬದುಕಿನ ಆಶಾಕಿರಣ. ನಮ್ಮ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರಾಗಿರ್ತಕ್ಕಂಥ ಅನಿಲ್ ಅವರೇ, ಕಾರ್ಯನಿರ್ವಾಹಕ ನಿರ್ದೇಶಕರಾದ ಅನಿಲ್ ಅವರೇ, ಮತ್ತಿತರೆಲ್ಲ ಯೋಜನೆಯ ವಿವಿಧ ಯೋಜನಾಧಿಕಾರಿಗಳೇ ಮತ್ತು ಕೆರೆ ಅಭಿವೃದ್ಧಿ ಸಮಿತಿಯ 800 ಕೆರೆಗಳ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ಎಲ್ಲ ಸದಸ್ಯರು, ಬಹಳ ಸಂತೋಷದ ನಿಮ್ಮೆಲ್ಲರಿಗೂ ಕೂಡ ಕ್ಷೇತ್ರದಲ್ಲಿ ಸ್ವಾಗತ ನೀಡ್ತಾ ಇದ್ದೇನೆ. ನಮ್ಮ ಧರ್ಮಸ್ಥಳ ಕ್ಷೇತ್ರದಿಂದ ತೆಗೆದುಕೊಂಡಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಇದು ಬಹಳ ಪ್ರಿಯವಾದದ್ದು. ಯಾಕೆಂದರೆ ಜೀವಜಲ, ಕುಡಿಯುವ ನೀರು, ಜೀವಜಲವನ್ನು ರಕ್ಷಣೆ ಮಾಡತಕ್ಕಂಥದ್ದು ಅತ್ಯಂತ ಪ್ರಿಯವಾದ ಕಾರ್ಯ. ಇದಿಲ್ಲದಿದ್ದರೆ ಎಷ್ಟೋ ಕೆರೆಗಳ ಮೇಲೆ ಕ್ರಿಕೆಟ್ ಆಡ್ತಾ ಇದ್ರು ಹುಡುಗರು. ಹೇಳಿದ್ದು ಹುಡುಗರ ಕ್ರಿಕೆಟ್ನ ಹುಡುಗರು ಈಗ ಶಾಪ ಹಾಕ್ಬೋದು, ನಮ್ಮ ಮೈದಾನ ತೆಗೆದು ಪುನಃ ಕೆರೆ ಮಾಡಿದ್ವಿ ಇವರು ಅಂತ. ಆದರೆ ಅವರಿಗೆ ಕ್ರಿಕೆಟ್ ಆಟಕ್ಕಿಂತ ಹೆಚ್ಚು ನಮಗೆ ಬದುಕಬೇಕು, ಕೃಷಿಗೆ ಜಲ ಬೇಕು, ಮಾನವರಿಗೆ ಉಪಯೋಗಕ್ಕೆ ಜಲ ಬೇಕು. ಹಾಗಾಗಿ ಇದು ಬಹಳ ಪ್ರಾಮುಖ್ಯ ಆದುದರಿಂದ ನಾವು ಈ ಜೀವಜಲ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ಸಂತೋಷ ಏನಂತಂದ್ರೆ, ಹಿಂದಿನ ನಮ್ಮ ಪಂಪ್ ಕರೆಂಟ್ ಇಲ್ಲದಿದ್ದಂಥ ಕಾಲದಲ್ಲಿ, ಮೋಟಾರ್ ಇಲ್ಲದಿದ್ದ ಸಂದರ್ಭದಲ್ಲಿ ಕೆರೆಗಳನ್ನು ಎತ್ತರದಲ್ಲಿ ಮಾಡಿ ನೀರು ಹರಿದು ಜಮೀನಿಗೆ ಹೋಗುವಾಗ ಮಾಡಿದ್ರು. ಈಗ ಆ ಎತ್ತರದಲ್ಲಿ ಕೆರೆ ಮಾಡುವಂತ ಕಲ್ಪನೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಎತ್ತರದಲ್ಲಿ ಮಾಡಿದ್ರು. ನಾನೊಂದು ಕಾರ್ಯಕ್ರಮಕ್ಕೆ ಬೆಳಗಾಂ ಹತ್ರ ಹೋಗಿದ್ದೆ. ಅಲ್ಲಿ ಅವರು ಹೇಳಿದ್ರು 2 ಕೆರೆ ಇತ್ತಂತೆ, ಒಂದು ಕೆರೆ ಎತ್ತರದಲ್ಲಿ, ಮತ್ತೊಂದು ಕೆಳಗಿರಲಿ. ಯಾಕಂದ್ರೆ ಮೇಲಿನ ಕೆರೆ ನೀರು ಸ್ಟಾಕ್ ಮಾಡ್ಲಿಕ್ಕೆ, ಜಮೆ ಮಾಡ್ಲಿಕ್ಕೆ, ಕೆಳಗಿನ ಕೆರೆ ನೀರು ಬಳಕೆಗೆ ಅಂತ. ನೀರು ಅಂದ್ರೆ ಬಟ್ಟೆ ಒಗೆಯೋದು, ಎಣ್ಣೆ ತೊಳೆಯೋದು, ದನ ತೊಳೆಯೋದು, ಮತ್ತಿತರ ಮನೆ ಬಳಕೆಗೆ ಉಪಯೋಗಿಸೋದು ನೀರು ಕೆಳಗಿನ ಕೆರೆ. ಮೇಲಿನ ಕೆರೆ ಶುದ್ಧ, ಅದು ಮುಟ್ಟಬಾರ್ದು ಅಂತೇಳಿ ಗುರುಗಳು ಹೇಳಿದ್ರು. ಒಬ್ಬರು ಸ್ವಾಮೀಜಿ ಅವರಿದ್ರು, ಅವ್ರು ಹೇಳಿದ್ರು ಮೇಲಿನ ಕೆರೆನ ಮುಟ್ಟಬಾರ್ದು, ಅದು ಬಹಳ ಶುದ್ಧವಾಗಿರ್ಬೇಕು. ಕೆಳಗಿನ ಕೆರೆಯಿಂದ ನೀರು ಏನ್ ಬೇಕಾದ್ರೂ ಬಳಸ್ಕೊಳ್ಳಿ ಅಂತ. ಅಂದ್ರೆ ಈ 2 ವಿಷಯಗಳನ್ನ ಬಹಳ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾದ್ರೆ, ಹಿಂದಿನವರು ಸುಮ್ಮನೆ ಕೆರೆ ಕಟ್ಟಲಿಲ್ಲ. ಕೆರೆ ನೀರು ಬಹಳ ಮುಖ್ಯವಾಗಿ, ಈಗ ಪಂಪ್ ಸೆಟ್ ಬರುವ ಹಿಂದೆ, ಕರೆಂಟ್ ಸ್ಪ್ರಿಂಕ್ಲರ್ಸ್ ಬರುವ ಹಿಂದೆ, ಈ ಜೆಟ್ ನಲ್ಲಿ ನೀರಾವರಿ ವ್ಯವಸ್ಥೆ ಮಾಡೋ ಮುಂದೆ ಹೇಗಿದ್ರು ಅವರು, ಹಾಗೆ ಕೃಷಿ ಮಾಡ್ತಿದ್ರು. ನಮಗೆಲ್ಲ ಆಶ್ಚರ್ಯ ಆಗತ್ತೆ. ಆಗಿನ ಕೃಷಿ, ಆಗಿನ ಜೀವನಕ್ಕೆ ಸೇರಿ ಖರ್ಚು ಕಡಿಮೆ ಇತ್ತು. ಯಾರಾದ್ರೂ ಶರ್ಟ್ ಇರ್ಲಿಲ್ಲ, ಪಂಚೆ ಇರ್ಲಿಲ್ಲ. ನಮ್ಮ ಊರಿನ ನಾನು ಹೇಳ್ತೇನೆ, ಅವ್ರ ಕೆಳಗೆ ಲಂಗೋಟಿ ಮಾತ್ರ. ಅವನಿಗೆ ಒಂದು ಶರ್ಟ್ ಇದ್ರೆ ಅವನು ಬಹಳ ದೊಡ್ಡ ಮನುಷ್ಯ. ಅವತ್ತು ಆ ಕೆರೆಯಲ್ಲಿ ನೀರನ್ನ ಬಳಕೆ ಮಾಡಿ ಕೃಷಿ ಮಾಡಿ ಜೀವನ ಹೋದ್ರೆ ಸಾಕು, ದಿನನಿತ್ಯದ ಬಳಕೆಗೆ ನೀರು ಸಿಕ್ಕಿದ್ರೆ ಸಾಕು ಅವರಿಗೆ. ಮತ್ತೆ ಬೇರೆ ನೀರಿನ ಹಾಕಿ ಪ್ಯಾಂಟ್ ಗಿಂಟ್ ಹಾಕೊಂಡು ಪೇಟೆಗೆ ಹೋಗಿ, ಸ್ಕೂಟರ್ನಲ್ಲಿ ಹೋಗಿ ಏನೋ ಕಲ್ಪನೆ ಇಲ್ಲ ಅವರಿಗೆ. ಬರೀ ಬಹಳ ಮುಗ್ಧ ಜೀವಗಳು, ಮುಗ್ಧರಾದಂತ ಕೃಷಿಕರು. ಅವರಿಗೆ ಬದುಕು ಬಹಳ ಮುಖ್ಯ. ಅದಕ್ಕೆ ಬೇಕಾದ ಕೃಷಿಗೆ ತಕ್ಕ ನೀರನ್ನು ಈ ಕೆರೆಯಿಂದ ಬಳಕೆ ಮಾಡ್ತಿದ್ರು. ಕೆರೆಯನ್ನು ನೋಡ್ಕೊಳ್ತಿದ್ರು. ಕೆರೆ ನೋಡ್ಕೊಳ್ಳೋದು ಅಂತಂದ್ರೆ ಅನೇಕ ಪುಸ್ತಕಗಳಲ್ಲಿ ನಾನು ಓದಿದ್ದೇನೆ. ಕೆರೆಯನ್ನ ಹೇಗೆ ಅವರು ರಕ್ಷಣೆ ಮಾಡುತ್ತಿದ್ರು, ಕೆರೆಯನ್ನ ಶುದ್ಧ ಮಾಡುವ, ಮಣ್ಣು ಹೂಳು ತೆಗೆಯುವಂತ ದಿವಸ ಹೇಗೆ ಕಲಿಸ್ತಿದ್ದಾರಂತೆ. ಮುಂದಿನ ಭಾನುವಾರ ಕೆರೆಯನ್ನ ನಾವು ಹೂಳು ತೆಗಿದ್ದೇವೆ ಅಂತ. ಆ ದಿವಸಕ್ಕೆ ಎಲ್ಲರಲ್ಲಿ ಹೋಗಿ ಜನ ಬಂದು ಆ ಹೂಳು ತೆಗಿತಾ ಇದ್ರಂತೆ. ಮೀನು ಹಿಡಿಬೇಕಾದ್ರೂ ಕೂಡ ಹಾಗೆ ಬಂದೇ ಒಂದು ಸೂಚನೆ ಕೊಡ್ತಿದ್ರು. ಕೊಟ್ಟು ಇಂಥ ದಿವಸ ಮೀನು ಹಿಡಿಬಹುದು ಅಂತ ಅವ್ರು ಸೂಚನೆ ಕೊಟ್ರೆ ಆ ದಿವಸ ಬಂದು ಒಮ್ಮೆಲೆ ಎಲ್ಲರೂ ಮೀನು ಹಿಡಿತಿದ್ರಂತೆ. ಅಂದ್ರೆ ಎಲ್ಲರೂ ಸಂಘಜೀವಿಗಳು, ಈಗಿನ ಹಾಗೆ ಸ್ವಾರ್ಥಗಳಲ್ಲ. ಮತ್ತೆ ಅದ್ರ ಜೊತೆಗೆ ಹೂಳು ತೆಗೆಯುವಂಥದ್ದು, ರಕ್ಷಣೆ ಮಾಡುವಂಥದ್ದು. ಗಿಣ್ಣಿ ಕೆಳಗೆ ನೀರು ಹೋಗ್ಬೇಕಾದ್ರೆ ಸಣ್ಣ ಗೇಟ್ ಇರ್ತಿದ್ದು, ಒಂದು ದ್ವಾರ ಇರ್ತಿತ್ತು, ದ್ವಾರದಿಂದ ನೀರು ಹೋಗ್ತಿತ್ತು. ಆ ನೀರು ಹೋಗುವ ಸಂದರ್ಭದಲ್ಲಿ ಅಲ್ಲಿ ಸ್ವಚ್ಛವಾಗಿರ್ಬೇಕು, ಇಲ್ಲದ್ರೆ ನೀರು ಹೋಗುದಿಲ್ಲ. ಎಲ್ಲಕ್ಕೂ ಕೂಡ ಪ್ಲಾನಿಂಗ್ ಮಾಡಿ, ಯೋಚನೆ ಮಾಡಿ ಅದಕ್ಕೆ ಎಲ್ಲರೂ ಸಹ ಪಾಲ್ಗೊಳ್ಳಕ್ಕೆ ಕೊಡ್ತಿದ್ರು. ನಮ್ದು ನಿಮ್ದು ಅಂತ ಹೇಳಿಲ್ಲ, ಎಲ್ಲ ಸರ್ಕಾರ ಮಾಡ್ಲಿಕ್ಕೆ ಹಿಡಿದಿರ್ಲಿಲ್ಲ. ಇವಾಗ ಒಂದು ಅಭ್ಯಾಸ ಆಗಿದೆ, ಏನು ಮಾಡಿದ್ರು ಕೂಡ ಪಂಚಾಯತ್ ನೋಡ್ಕೊಳ್ಳಿ, ಏನು ಮಾಡಿದ್ರು ಕೂಡ ಸರ್ಕಾರ ನೋಡ್ಕೊಳ್ಳಿ ಅಂತ.
ಸರ್ಕಾರ ನೋಡಿಕೊಳ್ಳೋದು ಸರಿ, ಆದರೆ ನಾವು ಕೂಡ ನಮ್ಮ ಅನ್ನದ ತಟ್ಟೆಯನ್ನು ನಾವು ತೊಳಿಬೇಕಾದ್ರೆ ನಮ್ಮ ಅನ್ನದ ತಟ್ಟೆಯನ್ನು ಬೇರೊಬ್ಬರು ತೊಳಿಬೇಕು ಅನ್ನೋದನ್ನು ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಪಾಲ್ಗೊಳ್ಬೇಕು. ಈಗ ಬಹಳ ಸಂತೋಷದ ನಮ್ಮೂರು ನಮ್ಮ ಕೆರೆಯಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಬಹಳ ಸುಂದರವಾಗಿ ಅದನ್ನ ರಕ್ಷಣೆ ಮಾಡಿದ್ದಾರೆ. ಅದನ್ನ ಬಹಳ ಸುಂದರವಾಗಿ ರಕ್ಷಣೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಬಹಳ ಮುತುವರ್ಜಿಯಿಂದ ಮಣ್ಣನ್ನು ಸಾಗಿಸಿ ಜಮೀನಿಗೆ ಹಾಕೊಂಡಿದ್ದಾರೆ. ಈ ಕೆರೆಯ ಮಣ್ಣು ಬಹಳ ಸಮೃದ್ಧವಾದ ಮಣ್ಣು. ನಾವು ನಮ್ಮ ತೋಟಗಳಿಗೆಲ್ಲ, ಅಡಿಕೆ ತೋಟಗಳಿಗೆಲ್ಲ ಮಣ್ಣು ಹೇಗೆ ಹಾಕ್ತೇವೆ ಅಂತಂದ್ರೆ, ಎಲ್ಲಿ ಮಣ್ಣು ತೆಗೆಯುವಲ್ಲಿ ಹೋಗೋದು, ಮಣ್ಣು ತಂದು ಹಾಕಿಬಿಡೋದು. ಅದನ್ನ ಏನು ಸತ್ತು ಇದು ಎಲ್ಲೋ ಗೊತ್ತಿಲ್ಲ. ಅದು ಕೆಂಪು ಮಣ್ಣು ಆದ್ರೆ ಸಾಕು. ಅದು ಈಗ ಹಾಗಲ್ಲ, ನೀವು ಹಾಗಲ್ಲ. ಕೆರೆಯಲ್ಲೇ ಇದ್ದಂತ ಮಣ್ಣು ಎಷ್ಟೋ ವರ್ಷಗಳಿಂದ ಅಲ್ಲಿದ್ದ ಮೀನುಗಳು ಇಕ್ಕೆ ಹಾಕಿ ಅವು ಬಹಳ ಗೊಬ್ಬರದಂತೆ ಆಗಿರುತ್ತೆ, ಬಹಳ ಶಕ್ತಿಯುತವಾದ ಗೊಬ್ಬರದ ಮಣ್ಣು ಆಗಿರುತ್ತದೆ. ಆಮೇಲೆ ಮಣ್ಣು ನೀರು ನಿಂತು ನೀರು ಬಗ್ಗಡ ಇರ್ತದೆ, ಬಗ್ಗಡವೇ ಬಾಕಿಯವರಿಗೆ ಬೇಡ, ಆದ್ರೆ ಕೃಷಿಕರಿಗೆ ಅದೇ ಬೇಕು. ಇಂಥದ್ದೆಲ್ಲ ಬಹಳ ಸೂಕ್ಷ್ಮವಾಗಿ ತಿಳ್ಕೊಂಡು ನೀವು ಎಲ್ಲಾ ಕೆರೆಗಳಿಗೂ ಕೂಡ ಅದನ್ನು ಶುದ್ಧ ಮಾಡುವ ಮಣ್ಣು ತೆಗೆಯುವಾಗ ಟ್ರಾಕ್ಟರ್ ಕೊಂಡೋಗಿ ನಿಲ್ಲಿಸಿ, ನಮಗ್ ಕೊಡ್ರಿ ಸ್ವಲ್ಪ, ಲಾರಿಯವರು ತಗೊಂಡೋಗಿ ನಿಲ್ಲಿಸಿದ್ರು, ನಮಗ್ ಕೊಡಿ ಅಂತ. ನಾವು ಮಣ್ಣು ತೆಗೆದು ಕೊಟ್ಟರೆ ಅಷ್ಟೇ ಸಾಕು, ಅವ್ರು ತಗೊಂಡು ಹೋಗಿ ಮಣ್ಣದ ಜಮೀನಿಗೆ ಹಾಕ್ತಿದ್ರು. ಹೀಗಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಕೃಷಿಕರು ತಮ್ಮ ಜಮೀನಿಗೆ ಮಣ್ಣನ್ನು ಹಾಕಿ ರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ. ಅದು ಎಷ್ಟು ಸುಂದರವಾಗಿ ಈಗ ಕೆರೆಗಳು ನಿರ್ಮಾಣ ಆಗಿದೆ, ನೀವೇ ನೋಡಿದ್ದೀರಿ. ನಿಮ್ಮೂರಿನ ಕೆರೆ, ನಿಮ್ಮ ಕೆರೆಗಳೇ ನೀವು ನೋಡಿದ್ದೀರಿ. ನಿಮ್ಮ ಕಾರ್ಯಕ್ರಮ ನಾನು ಹೇಳ್ತೇನೆ, ಕೆರೆಗಳನ್ನ ಒಂದು ಊರಿನ ದೂರದಲ್ಲಿ ಹೆಚ್ಚಿನ ಆಸೆ ಆಗುತ್ತೆ ನಿಮ್ಮ ಕೆರೆಗಳನ್ನ ನೋಡುವಾಗ. ಸಾಧ್ಯವಾಗಿ ಇದನ್ನ ನಾನು ಧರ್ಮಸ್ಥಳ ಕೊಂಡು ಹೋಗ್ತಿದ್ದೆ ಅಂತಂದ್ರೆ ಕೆರೆಗೆ ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಲ್ಲೇ ಬಿಟ್ಟು ಬರಬೇಕಾಗತ್ತೆ, ಅಲ್ಲೇ ನೋಡಿ ಸಂತೋಷ ಪಡಬೇಕಾಗತ್ತೆ. ಇಂತಹ ಒಳ್ಳೆ ಕೆಲಸವನ್ನು ನೀವು ಬಹಳ ಚೆನ್ನಾಗಿ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನೀವು ನಮ್ಮೂರ ನಮಗೆಗೆ ಸಹಕಾರ ಕೊಡದೇ ಇದ್ದಿದ್ರೆ, ಕಮಿಟಿ ಮಾಡದೇ ಇದ್ದಿದ್ರೆ, ನೀವೆಲ್ಲ ಸ್ವತಃ ಬಂದು ನಿಂತಿದ್ದೀರಿ. ಎಷ್ಟೋ ಜನ ನೀವು ಅಲ್ಲೇ ತಲೆಗೆ ಮುಂಡಾಸ್ ಕಟ್ಕೊಂಡು, ಮುಂಡಾಸಿದ್ರೆ ಶಾಲ್ ಹಾಕೊಂಡು ಬಂದು ಅಲ್ಲೇ ನಿಂತು ಬಿಟ್ಟಿದ್ದೀರಿ ಯಜಮಾನರು ಅಂತ. ಯಾಕಂದ್ರೆ ನಮ್ಮ ಊರಿನ ನಮ್ಮ ಕೆರೆಗೆ ನೀರು ತುಂಬಿದ್ರೆ ನಮಗೆ ಅದು ದೊಡ್ಡದು. ಈ ವರ್ಷ ಒಳ್ಳೆ ಮಳೆ ಬಂದಿದೆ, ಎಲ್ಲ ಕೆರೆಗಳಿಗೂ ಮಣ್ಣು ತುಂಬಿದೆ. ಹಾಗೆ ಬಹಳ ಸಂತೋಷ. ಈ ವರ್ಷ ಯಾವ ಕೆರೆಯೂ ಕೂಡ ಖಾಲಿಲ್ಲ, ಎಲ್ಲ ಕೆರೆ ಕೂಡ ತುಂಬಿದೆ. ಮೊದಲು ಹೇಳ್ತಿದ್ರು ನಾವು ಡ್ಯಾಮಿಂದ ನೀರು ಪೈಪಲ್ಲಿ ತಂದು ಇಲ್ಲಿ ಬಿಡ್ತೀವಿ ಕೆರೆಗೆ ಅಂತ. ಈ ವರ್ಷ ಬಹುಶಃ ಡ್ಯಾಮಿಂದ ನೀರು ತರಬೇಕಾದ ಅವಶ್ಯಕತೆ ಇಲ್ಲ, ಸಾಕಷ್ಟು ಮಳೆ ಆಗಿದೆ. ಕೆಲವು ಜಿಲ್ಲೆಗಳಲ್ಲಿ ಆಗಿರ್ಲಿಕ್ಕಿಲ್ಲ ತಾಲೂಕಿನಲ್ಲಿ, ಆದ್ರೆ ಹೆಚ್ಚಿನ ಕಡೆ ಎಲ್ಲ ಕಡೆ ನೀರು ಮಳೆ ಆಗಿ ನೀರು ತುಂಬಿ ನೀರಿನ ಬಳಕೆ ಜಾಸ್ತಿ ಆಗಿದೆ. ಕೃಷಿಕರಿಗೆಲ್ಲ ತುಂಬಾ ಸಂತೋಷವಾದ ವರ್ಷ ಅಂದ್ರೆ ಇದು. ಒಂದು ಸಂತೋಷ ಒಂದಿದೆ, ಅತಿವೃಷ್ಟಿ ಆಗಿದೆ, ಮಳೆ ಎಷ್ಟು ಬೇಕಾದಕ್ಕಿಂತ ಜಾಸ್ತಿ ಆದ ಮಳೆ ಆಗಿದೆ. ಹಾಗಾಗಿ ಈ ವರ್ಷದ ಎಲ್ಲ ಕೃಷಿಕರಿಗೂ ಸಂತೋಷವಾದಂಥ ವರ್ಷ. ಈ ವರ್ಷದಲ್ಲಿ ನಮ್ಮ ಯೋಜನೆಯ ಕಾರ್ಯಕರ್ತರು, ಅನಿಲ್ರು ಮತ್ತು ಇತರೆಲ್ಲ ಕಾರ್ಯಕರ್ತರು ಅದಕ್ಕೆ ಒಂದು ಸಮಿತಿ ಮಾಡಿ ನಾವು ಕೆಲವರನ್ನು ವಿಶೇಷವಾಗಿ ತಜ್ಞರನ್ನು ಅದಕ್ಕೆ ಬಿಟ್ಟಿದ್ದೇವೆ. ನೀವೆಲ್ಲ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಿರ್ವಹಿಸಿದ್ದೀರಿ. ಕೆರೆಯನ್ನು ಹೂಳೆತ್ತಿದ್ದೀರಿ, ಕೆರೆಗೆ ದಂಡೆಯಲ್ಲಿ ಗಿಡ ನೆಟ್ಟಿದ್ದೀರಿ. ನೀವು ಗಿಡ ನೆಟ್ಟು ಅದನ್ನ ರಕ್ಷಣೆ ಮಾಡಿ. ನಾನು ಎಷ್ಟು ಸಲ ಹೇಳ್ತೇನೆ, ಗಿಡ ನಡುವಾಗ ಊರಿನವ್ರಿಗೆ ಒಂದು ಕೈ ಮುಗಿದು ಕೇಳ್ಕೊತೀನಿ ಅಂತಂದ್ರೆ, ಇದರಲ್ಲಿ ಎಮ್ಮೆ ಕಟ್ಟಿ ಎಮ್ಮೆ ತಿನ್ನಿಸ್ಬೇಡಿ, ಹಸ ತಿನ್ನಿಸ್ಬೇಡಿ ಅಂತ. ಎಷ್ಟೋ ಕಡೆ ಏನ್ ಮಾಡ್ತಾರೆ ಅಂದ್ರೆ, ನಾವು ಚೆನ್ನಾಗಿ ಗಿಡ ನೆಟ್ಟು ಗಿಡ ಬಲಿತು ಇನ್ನೇನು ಸ್ವಲ್ಪ ಜೀವ ಆಗತ್ತೆ ಅನ್ನೋವಾಗ ಹಳ್ಳಿಯ ಮುದುಕಿಯರು ಹೋಗಿ ಎಮ್ಮೆ ಅದಕ್ಕೆ ಕಟ್ಟಿ ಬಿಡುತ್ತಾರೆ. ಚೆನ್ನಾಗಿ ಅದು ತಿಂತಿದೆ ಎಲೆ, ಮೊಗ್ಗು ಪರಿಸ್ಥಿತಿ. ಹಾಗಾಗಿ ಗಿಡ ನಾಶ ಆಗಿದೆ. ಅವ್ರಿಗೆ ಅದು ಪಾಪ ಯೋಚನೆ ಅಲ್ಲ, ಅವ್ರಿಗೆ ಯೋಚನೆ ತಮ್ಮ ಆಕಳ ಮಾತ್ರ ಅವ್ರಿಗೆ ಯೋಚನೆ. ನಾನು ಅವರಿಗೆಲ್ಲ ಗಿಡ ನಡುವಾಗ ನಾನು ಯಾವಾಗಲೂ ಮಕ್ಕಳನ್ನ ಕರೀತೇನೆ, ಸಣ್ಣ ಮಕ್ಕಳನ್ನ, ಶಾಲೆ ಹೈಸ್ಕೂಲ್ ಮಕ್ಕಳು, ಪ್ರಾಥಮಿಕ ಶಾಲೆ ಮಕ್ಕಳಿದ್ರೆ ಬನ್ನಿ ಅಂತ. ಯಾಕೆ ನೀವು ನೀವು ಜಾಗ್ರತೆ ಮಾಡ್ತೀರಿ. ನಿಮ್ಮ ಅಜ್ಜಿ ಎಲ್ಲಿಯಾದ್ರೂ ಗಿಡ ಕಟ್ಟಿದ್ದು ನೀವು ಹೇಳ್ತೀರಿ, ಕಟ್ಟಬೇಡಿರೋದು ನಾನು ನಟ್ಟು ಗಿಡ ಅಂತ ಹೇಳ್ತೀನಿ ಅಂತೇಳಿ. ಹಾಗೆ ಎಲ್ಲಾ ಕೆರೆ ಸುತ್ತ ನೀರಿನ ಬಳಕೆಯನ್ನು ಮಾಡುವಂತ ಗಿಡ ನಟ್ಟಿರ್ತಾರೆ. ಗಿಡಗಳಿಗೆ ಎಷ್ಟು ದೂರದಲ್ಲಿ ಇದ್ದು ನೀರು ಸರಿಪಡುತ್ತದೆ. ಅಶ್ವತ್ಥ ಗಿಡಗಳದ್ದು 10-25 ಮೀಟರ್ ದೂರ ಇದ್ರೂ ಕೂಡ ನೀರನ್ನು ಆಕರ್ಷಿಸಿ ಗಿಡ ಬೆಳೆಕೊಳ್ತದೆ. ಬೇರೆ ದೇಶಗಳಿಗೆ ಹೋದಾಗ ಬಹಳ ಆಶ್ಚರ್ಯ ಆಗುತ್ತೆ ನಮಗೆ. ಎಷ್ಟು ದೊಡ್ಡ ದೊಡ್ಡ ಮರಗಳಿದ್ದಾವೆ, ಒಂದು 200 ವರ್ಷ 300 ವರ್ಷ ಮರ ಇದೆ. ನಮ್ಮಲ್ಲಿ ಇಷ್ಟು ಪ್ರಾಚೀನವಾದ ದೇಶ ನಮ್ದು, ಇಷ್ಟು ಚಾರಿತ್ರಿಕವಾಗಿ ನಮ್ಮ ಇತಿಹಾಸ ಇರ್ತಕ್ಕಂಥ ಹಳ್ಳಿ ನಮ್ದು. ಆದ್ರೆ ಮರಗಳು ಮಾತ್ರ ಒಂದು ಕೂಡ ಸಣ್ಣ ಸಣ್ಣ ಮರಗಳು, ದೊಡ್ಡ ಮರಗಳಿಲ್ಲ. ದೊಡ್ಡ ಮರಗಳು ಎಲ್ಲಿ ಹೋಯ್ತು ಅಂತ ಕೇಳ್ತೀನಿ ನಾನು. ಕೇಳಿದ್ರೆ ಅವ್ರ ಉತ್ತರ ಇಲ್ಲ. ಅವರು ಆಕಾಶ ನೋಡ್ತಾರೆ, ಏನಾಯ್ತಪ್ಪ ನಮ್ಮೂರು ಮರ ಅಂತ. ನಮ್ಮ ಊರು, ನಮ್ಮ ಕೆರೆ, ಅದರ ಜೊತೆ ನಮ್ಮೂರು ವೃಕ್ಷ ರಕ್ಷಣೆಯನ್ನು ಕೂಡ ನೀವು ಮಾಡ್ಬೇಕು ಅಂತ ಹೇಳ್ತಾ ಒಳ್ಳೆ ಕೆಲಸವನ್ನು ನೀವು ಮಾಡಿ ಪುಣ್ಯ ಕಟ್ಟಿಕೊಂಡಿದ್ದೀರಿ. ಈಗ ಯಾರು ಬಳಕೆ ನೀರು ಮಾಡೋದಿಲ್ಲ, ಬಳಕೆಯನ್ನು ಸದುಬಳಕೆ ಮಾಡೋದಿಲ್ಲ, ಅದು ಅವರ ಭಾಗ್ಯ. ಅದು ನೀವು ಮಾತ್ರ
ಬಹಳ ಚೆನ್ನಾಗಿ ಸೇವೆ ಮಾಡಿದ್ದೀರಿ, ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದೀರಿ, ಚೆನ್ನಾಗಿ ಬಂಡವಾಳ ತನು ಮನ ಧನ ಅಂತ 3 ಹೇಳ್ತಾರೆ. ತನು ಮನ ಧನ, ದೇಹ ಮನಸ್ಸು ಮತ್ತು ಹಣ 3 ಹಾಕಬೇಕು ಅಂತ. ಕೆಲವರು ಧನ ಹಾಕಿರ್ಲಿಕ್ಕಿಲ್ಲ, ತನು ಮನಸ್ಸಿಂದಲೇ ಹಾರೈಸಿರಿ ಒಳ್ಳೇದಾಗಲಿ ಅಂತ ಸಾಕಪ್ಪ ಅಂತ. ಕೆಲವರು ಸ್ವತಃ ಟ್ರ್ಯಾಕ್ಟರ್ ಬಿಟ್ಕೊಂಡು ಹೋಗಿ ತಮ್ಮ ಜಮೀನಿಗೆ ಮಣ್ಣನ್ನು ಹಾಕಿ ಅವ್ರು ಅದ್ಭುತ ದೇಹದಿಂದ ಮಾಡ್ತಾರೆ. ಇನ್ನು ಧನ ಅಂತಂದ್ರೆ ಅಲ್ಲಿ ಖರ್ಚಿಗೆ ಏನಾದ್ರು ಕಾಫಿ ತಿಂಡಿ ಏನಾದ್ರು ಮಾಡಿದ್ರೆ ಅದು ಕೂಡ ನೀವು ಕೊಟ್ಟಿದ್ದೀರಿ. ಹಾಗೆ ತನು ಮನ ಧನ 3ರಿಂದಲೂ ಕೂಡ ನೀವು ಸೇವೆ ಮಾಡಿದ್ದೀರಿ. ಯಾರು ಈ 3 ಮಾಧ್ಯಮದ ಮೂಲಕ ಸೇವೆ ಮಾಡಿ ನಿಮಗೆಲ್ಲ ಒಳ್ಳೇದಾಗ್ಲಿ. ಗಂಗೆಯನ್ನು ರಕ್ಷಣೆ ಮಾಡಿದ ಪುಣ್ಯ ನಿಮ್ಮದು. ಗಂಗೆ ನಮಗೆ ಜೀವನದೇ, ಗಂಗೆ ಬೇಕೇ ಬೇಕು. ಗಂಗೆ ಇಲ್ಲದಿದ್ರೆ ನಾವು ಮಾಡ್ಲಿಕ್ಕಾಗೋದಿಲ್ಲ. ನಿನ್ನೆ ಹಾಡು ಕೇಳ್ತಾ ಇದ್ದಾರೆ, ಅದ್ರ ಬಂದಿದ್ದು ಹಿಂದಿ ಪದ್ಯ. ಈ ನೀರು ಎಲ್ಲಿಯ ಗಂಗೆ ಅಪವಿತ್ರರಾಗಿದ್ದಾರೆ, ಯಾಕೆಂದ್ರೆ ಪಾಪಿಗಳ ಎಲ್ಲ ಕಲ್ಮಶ ತುಳಿದು ಗಂಗೆಯೇ ಕಲ್ಮಶ ಹಾಕಿದ್ದಾರೆ ಅಂತ ಒಂದು ಪದ್ಯ ಹಿಂದಿ ಹಾಡಿದೆ. ಆದ್ರೆ ನದಿ ಕಲ್ಮಶ ಆಗೋದಿಲ್ಲ ಅಂತೇಳಿ ಅದ್ರದ್ದು ವಿಶೇಷತೆ ಇರೋದು. ನದಿಯಲ್ಲಿ ಯಾರು ಏನು ಮಾಡಿದ್ರು ಕೂಡ ಅದು ಕಲ್ಮಶ ಆಗೋದಿಲ್ಲ, ಹರಿದು ಹೋಗುವ ನೀರಿನಲ್ಲಿ. ಹಾಗಂತ ಎಲ್ಲ ಎಷ್ಟು ಗಲೀಜು ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಗಲೀಜು ಮಾಡ್ತಾರೆ. ನಮ್ಮ ನೇತ್ರಾವತಿಯ ಬದಿಯನ್ನು ನೋಡೋಕೆ ಸಾಧ್ಯ ಇಲ್ಲ, ಅಷ್ಟು ಗಲೀಜು ಮಾಡ್ತಾರೆ. ಯಾಕಪ್ಪ ಮಾಡ್ತೀವಿ ಅಂತಂದ್ರೆ ತಿರುಗಿ ನೋಡಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ ನಾವು ಗಲೀಜು ಮಾಡ್ತಿದ್ದೇವೆ, ನಾವು ಈ ಪರಿಸರವನ್ನ ಕೆಡಿಸ್ತಾ ಇದ್ದೇವೆ ಅಂತ ಕಲ್ಪನೆ ಇಲ್ಲದೆ ಮಾಡುವವರು ಬಹಳ ಜನ. ಹಾಗಾಗಿ ನಿಮ್ಮ ಕೆರೆಗಳನ್ನು ಸಂರಕ್ಷಣೆ ಮಾಡಿ, ಕೆರೆಗಳಿಗೆ ಎಲ್ಲ ಊರಿನ ಕಸ ಕೊಂಡೋಗಿ ಅಲ್ಲಿ ಹಾಕ್ಲಿಕ್ಕೆ ಬಿಡಬೇಡಿ. ನಿಮ್ಮ ಕಮಿಟಿಯವರು ನೀನು ಇಲ್ಲಿ ಯಾಕೆ ಇಲ್ಲಿ ಮೀಟಿಂಗ್ ಕರೆದಿದೆ ಅಂದ್ರೆ ಕಮಿಟಿಯವರು ತಮ್ಮ ಬೆನ್ನನ್ನು ನೋಡ್ಕೊಳ್ಬೇಕು, ಕರ್ತವ್ಯವನ್ನು ತಿಳ್ಕೊಳ್ಬೇಕು. ಮತ್ತು ಕೆರೆಗಳಿಗೆ ಕಸವನ್ನು ಕೊಂಡೋಗಿ ಹಾಕಬಾರ್ದು. ನಾನು ಇಲ್ಲಿ ಹಾವೇರಿ ಹತ್ರ ಇರೋದು ಕಡೆ ಹೋದಾಗ ಆ ಊರಿನೆಲ್ಲ ಕಲ್ಮಶಗಳನ್ನ ಕೊಂಡೋಗಿ ಕೆರೆ ಪಕ್ಕದಲ್ಲಿ ಹಾಕ್ತಿದ್ರು. ಅದನ್ನು ನೋಡಿದ್ರೆ ಹೊಟ್ಟೆ ಉರಿತಾ ಇತ್ತು. ಅಂದ್ರೆ ಇಷ್ಟು ಒಳ್ಳೆ ಕೆರೆ, ಎಷ್ಟು ಚೆನ್ನಾಗಿ ಅಲ್ಲಿ ಸುಂದರವಾದ ಕೆರೆ ನಿರ್ಮಾಣ ಆಗಿದೆ. ಅಲ್ಲಿ ಊರಿನ ಕಸ ಎಲ್ಲ ಕೊಂಡೋಗಿ ಅಲ್ಲಿ ಹಾಕ್ಬಿಟ್ರೆ ಹೇಗಾಗುತ್ತೆ? ಯಾಕೆ ಕಸ ಮೊಸರೆಲ್ಲ ಮಾಡಬಾರ್ದು, ಶುದ್ಧವಾಗಿ ಇಟ್ಕೊಂಡಿರ್ಬೇಕು. ಕುಡಿಯುವ ನೀರು ಬಹಳ ಶುದ್ಧವಾಗಿರ್ಬೇಕು. ಅದಂತಂದ್ರೆ ಮನೆಯಲ್ಲಿ ನಾವು ಬಿಸಿ ಮಾಡಿ ಕುಡಿದ್ರೆ ಒಳ್ಳೇದು. ಪ್ರತಿ ಬಾರಿ ಬಿಸಿ ಮಾಡಿ ಕುಡಿಯೋದು ಕಷ್ಟ. ನಾವು ಅದರ ಬದಲು ಜನ ಸಂರಕ್ಷಣೆ ಮಾಡಿ ಶುದ್ಧ ಪರಿಸರವನ್ನು ಇಟ್ಟುಕೊಂಡು ಆ ಪರಿಸರದಲ್ಲಿ ಎಲ್ಲಿಗೂ ಗಲ್ಲಿ ಜಾಗದಲ್ಲಿ ನೋಡ್ಕೊಳ್ಳೋ ಕರ್ತವ್ಯ ಅಂತೇಳಿ ನೀವೆಲ್ಲರಿಗೂ ನಿಮ್ಗೆ ಅಭಿನಂದನೆ ಪಡ್ತೀನಿ. ಬಹಳ ಚೆನ್ನಾಗಿ ನಿಮ್ಮ ಕೆರೆಯನ್ನು ನೀವು ನಿರ್ವಹಿಸಿದ್ದೀರಿ, ಬಹಳ ಚೆನ್ನಾಗಿ ನಿಮ್ಮ ಕೆರೆಯನ್ನ ಅಭಿವೃದ್ಧಿ ಬೆಳೆಸಿದ್ದೀರಿ. ನಿಮ್ಮ ಸೇವೆ ಅಪೂರ್ವವಾದದ್ದು. ನಿಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳ ಕಾಲ ಕೂಡ ಸ್ಮರಣೆ ಆಗುವಂತಹದ್ದು. 800 ಕೆರೆ ಆಯ್ತು, ಇನ್ನೊಂದು 2 ತಿಂಗಳಲ್ಲಿ 1000 ಕೆರೆ ಆಗುತ್ತೆ ಅಂತ ಹೇಳ್ತಿದೆ. ಅಂದ್ರೆ ಮುಂದಿನ ಏಪ್ರಿಲ್ ಒಳಗೆ ಇನ್ನು 200 ಕೆರೆಗಳನ್ನ ಈ ವರ್ಷ ಮಳೆ ಜಾಸ್ತಿ ಬಂದು ಸ್ವಲ್ಪ ತಡವಾಗಿದೆ, ಇನ್ನೂ ಮಾಡಿ ಆನಂದ ಸ್ವರ್ಣ ಹೇಳ್ತಿದ್ದ 1000 ಕೆರೆಯನ್ನ ನಾವು ಪೂರ್ತಿ ಮಾಡ್ತೇವೆ ಅಂದ್ರೆ ಬಹಳ ಅಭಿನಂದನೆಗಳು. ನಮ್ಮ ಈ ಇಲಾಖೆ ಅನಿಲ್ರವರಿಗೆ ಮತ್ತು ಅವರೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಭಿನಂದನೆ ಕೊಡ್ತಾರೆ. ನೀವು 1000 ಕೆರೆಯನ್ನು ಮಾಡುವಾಗ 500 ಕೆರೆಗೆ ಒಂದು ಪುಸ್ತಕ ಬರೆದು ಮಾಡಿದ್ದೀರಿ. ಕೆರೆ ಕಥೆ ಅಂತ 500 ಕೆರೆ ಕಥೆ, 1000ಕ್ಕೆ 1001 ಕೆರೆ ಕಥೆಯನ್ನ ಮಾಡಿ ಅದನ್ನು ಪಬ್ಲಿಷ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಹಳ ಅಭಿನಂದನೆಗಳನ್ನು ಕೊಡ್ತಾ ಬಹಳ ಅದ್ಭುತ. ಬೇಲೂರಿನಲ್ಲಿ ಈಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆನ್ಲೈನ್ ಅನ್ನು ಉದ್ಘಾಟನೆ ಮಾಡಿದ್ರೆ. ನೀವೆಲ್ಲ ಬಹಳ ಅಭಿನಂದನೆಗಳು ಎಲ್ಲರಿಗೂ ಕೂಡ. ನಿಮಗೆ ಶುಭ ಆಗಲಿ. ನೀವು ಮಾಡಿದ ಕೆಲಸ ಶಾಶ್ವತವಾಗಿ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ಸ್ಮರಿಸಿಕೊಳ್ಳಿ ಅಂತ ಹೇಳ್ತಾ ಮಂಜುನಾಥ ಸ್ವಾಮಿ ಅನುಗ್ರಹ ಕೆರೆ ಮೇಲೆ ಇರಲಿ, ಊರ ಮೇಲೆ ಇರಲಿ, ಜನರ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭ ಹಾರೈಸನೆ. ಓಂ ಮಂಜುನಾಥಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ಇಲ್ಲಿ ಸೇರಿರುವ ಬೇರೆ ಬೇರೆ ಊರಿನ ಕೆರೆ ಸಮಿತಿಯ ಸದಸ್ಯರೇ, ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಾವು ಮೊದಲಿಗೆ ಒಂದು ಕೆರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆವು. ಆದ್ರೆ ಇವತ್ತು 800 ಕೆರೆ ಆಗಿದೆ ಅಂದ್ರೆ ಎಷ್ಟು ನಮ್ಮ ಕಾರ್ಯಕರ್ತರು ಸಹ ಬಹಳ ಉತ್ಸಾಹದಿಂದ, ಅವರ ಇಂಜಿನಿಯರ್ಗಳಿರ್ಬೋದು ಅಥವಾ ಆನಂದ್ ಸ್ವರ್ಣ ಇರ್ಬೋದು, ಅವ್ರ ಬೆನ್ನಿಗೆ ಎಲ್ರಿಗೂ ಎಲ್ಲಾ ಊರುಗಳಿಗೆ ಟಾರ್ಗೆಟ್ ಕೊಟ್ಟು ಆ ಕೆರೆಗಳನ್ನ ಮಾಡಿಸಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಯಾವುದೇ ಒಂದು ಕಾರ್ಯಕ್ರಮ ಗ್ರಾಮಾಭಿವೃದ್ಧಿದಿರ್ಬೋದು, ಬಹಳಷ್ಟು ಕಾರ್ಯಕ್ರಮಗಳಿದೆ. ಎಲ್ಲವೂ ಮನುಷ್ಯ ಮಾತ್ರರಿಗೆ ಮಾತ್ರ ಉಪಯೋಗ ಆಗುವಂಥದ್ದು. ಕೆರೆ ಅನ್ನುವಂಥದ್ದು ಎಲ್ಲಾ ಜೀವರಾಶಿಗಳಿಗೆ ಉಪಯೋಗ ಆಗುವಂಥದ್ದು. ಯಾಕೆಂದ್ರೆ ಕೆರೆ ಸುತ್ತಮುತ್ತ ಮರಗಳನ್ನು ನಡೋದ್ರಿಂದ ಪಕ್ಷಿಗಳು ಬರ್ತದೆ,
ಮತ್ತು ವಿಶ್ರಾಂತಿಗೆ ಅವಕಾಶ ಆಗುತ್ತೆ. ಪ್ರಾಣಿಗಳು ಬಂದು ನೀರು ಕುಡಿತವೆ. ಮೊನ್ನೆ ಆಶ್ಚರ್ಯ ಆಯ್ತು, ನಮ್ಮ ಕಾಡು ನಮ್ಮ ಕೆರೆ ಅಂತ ಒಂದು ಮಾಡಿದ್ರು. ಈ ಕಡೆಯಿಂದ JCB ಇದೆ, ಈ ಕಡೆಯಿಂದ ಆನೆ ಬಂದು ನೀರು ಕುಡಿತಾ ಇದೆ. ನಿಜವಾಗಿ ಎಲ್ರಿಗೂ ಬೇಕಾದ್ದು ನೀರು, ಅದನ್ನ ಪೂರೈಸುವಂತ ಬಹಳ ದೊಡ್ಡ ಕೆಲಸ ಇದು ಅಂತ ನಾನು ಭಾವಿಸ್ತೇನೆ. ಇದು ನಾವು ಯಾರಾದ್ರೂ ಬಂದ್ರೆ ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ದೆವು. ನಮ್ಮೂರಲ್ಲಿ ಕೋಟೆ ಇದ್ರೆ ಕೋಟೆ ಕರ್ಕೊಂಡು ಹೋಗ್ತಾ ಇದ್ರು. ಈಗ ನಾವು ನಮ್ಮ ಕೆರೆ ಹತ್ರ ಕರ್ಕೊಂಡು ಹೋಗ್ಬೇಕು ನಮ್ಮ ಬಂಧುಗಳು ಬಂದ್ರೆ. ಯಾಕೆಂದ್ರೆ ಅಷ್ಟು ಸುಂದರವಾಗಿ ಆಶ್ಚರ್ಯ ಆಗಿದೆ. ಯಾರು ಹೇಳಿದ್ರು 25 ಎಕರೆ ಕೆರೆ, 30 ಎಕರೆ ಕೆರೆ, ಅಷ್ಟು ದೊಡ್ಡ ಕೆರೆಗಳನ್ನು ನಮ್ಮ ಪುರಾತನರು ಹಿರಿಯವರು ನಮ್ಗೆ ಮಾಡಿಕೊಟ್ಟಿದ್ರು. ಅದನ್ನ ನಾವು ಕಳ್ಕೊಂಡೆವು. ಈಗ ಮತ್ತೆ ಅದು ಪುನಶ್ಚೇತನ ಆಗಿದೆ. ಯಾವುದು ನಾವು ಹೊಸದಾಗಿ ಮಾಡಿದ್ದಲ್ಲ, ಬರೀ ಪುನಶ್ಚೇತನ ಮಾಡಿದ್ದು. ಹಿರಿಯವರು ಏನು ನಮ್ಗೆ ಮಾಡಿಕೊಟ್ಟಿದ್ರು ಅದನ್ನ ನಾವು ಮಧ್ಯದಲ್ಲಿ ಕಳ್ಕೊಂಡೆವು. ಈಗ ನಾವು ಅದರ ಪುನಶ್ಚೇತನ ಮಾಡಿದ್ದೇವೆ. ಅದನ್ನು ಮತ್ತೆ ಕಳ್ಕೊಳ್ಳೋದು ಹಾಗೆ ಉಳಿಸುವಂಥದ್ದು ನಮ್ಮ. ಯಾವುದೇ ಒಂದು ನಾಗರಿಕತೆ ಬೆಳವಣಿಗೆ ನೋಡ್ಬೇಕಾದ್ರೆ ಅದು ನದಿ ದಡದಲ್ಲೇ ಆಗುವಂಥದ್ದು. ಇಲ್ಲಿ ನೇತ್ರಾವತಿ ಇದೆ, ಶರಾವತಿ ಇದೆ, ತುಂಗಭದ್ರಾ ಇದೆ, ಅಲ್ಲೆಲ್ಲ ನಾಗರಿಕತೆ ಬೆಳೀತಾ ಇತ್ತು. ಈಗ ನಮ್ಮ ಒಂದೊಂದು ಕೆರೆಯು ಆಯಾ ಊರಿನ ಒಂದು ಕಲ್ಪವೃಕ್ಷ ಇದ್ದ ಹಾಗೆ ಅಂತ ನಾವು ಭಾವಿಸ್ಬೇಕು. ಹಿಂದೆ ನೀರಿಲ್ಲ ಅಂದ್ರೆ ಜನನೂ ಇಲ್ಲ, ಜೀವನೂ ಇಲ್ಲ. ಅವರು ಗಂಟು ಕಟ್ಕೊಂಡು ಗುಳೆ ಹೋಗ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಈಗ ನಾವೇನ್ ಮಾಡ್ತೇವೆ, ಸರ್ಕಾರದಲ್ಲಿ ಜಗಳ ಮಾಡ್ತೇವೆ, ನೀರ್ ಕೊಡ್ರಿ, ನೀರಿಲ್ಲ ಅಂತ. ಎಲ್ಲಿಂದೋ ಟ್ಯಾಂಕರ್ ಇಂದ ತಂದು ನೀರ್ ಹಾಕ್ತಾರೆ. ಹಾಗಾಗಿ ನಮ್ಗೆ ಈಗ ಸರ್ಕಾರದೊಂದಿಗೆ ಪಂಚಾಯತಿಯೊಂದಿಗೆ ಜಗಳ ಮಾಡೋದು ಗೊತ್ತಾಗಿದೆ ಅಲ್ಲದೆ ಇದ್ದ ಕೆರೆಗಳನ್ನು ನಾವು ಯಾಕೆ ಉಳಿಸ್ಕೊಳ್ಳಿಲ್ಲ ಅಂತ ಹೇಳುವ ಯೋಚನೆಯನ್ನ ಯಾರೂ ಮಾಡ್ಲಿಲ್ಲ. ನಮ್ಮ ದಕ್ಷಿಣ ಕನ್ನಡದ ಜನ ಬಹಳ ಪುಣ್ಯವಂತರು ಅಂತ ನಾನು ಭಾವಿಸ್ತೇನೆ. ಎಲ್ಲ ಮನೆಗಳಲ್ಲಿ ಬಾವಿ ಇದೆ, ಬಾವಿಯಲ್ಲಿ ಬಹಳ ಶುದ್ಧ ನೀರು ಬರ್ತಾ ಇದೆ. ಉತ್ತರ ಕನ್ನಡ ಆಚೆಗೆ ಹೋದ್ರೆ ಎಲ್ಲಾ ಕಡೆ ಬೋರ್ವೆಲ್ ನ ನೀರನ್ನ ಅವರು ಉಪಯೋಗ ಮಾಡ್ತಾರೆ. ನಾವು ಕನ್ನಡ ಸಿನಿಮಾಗಳಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಒಂದು ಬೋರ್ವೆಲ್ ಹತ್ರ ಗವರ್ಮೆಂಟ್ ಬೋರ್ವೆಲ್ ಇದ್ರೆ ಎಲ್ಲ ಹೆಣ್ಮಕ್ಳು ಸೇರ್ತಾರೆ. ನಂದು ಕೊಡಪ್ಪನ ಮೊದ್ಲು, ನಾನ್ ಕೊಡಪ್ಪನ ಮೊದ್ಲು ಇಡ್ಬೇಕು ಅಂತ ಜಗಳ ಆಗತ್ತೆ. ಒಬ್ರಿಗೊಬ್ರಿಗೆ ಕೈ ಮಿಲಾಯಿಸೋದನ್ನ ನಾವು ನೋಡ್ತೇವೆ. ಯಾಕೆಂದ್ರೆ ಇರುವುದು ಒಂದು ಬೋರ್ವೆಲ್, ಎಲ್ಲಾ ಜನರಿಗೆ ಅದರಿಂದ ನೀರು ಆಗ್ಬೇಕಾಗತ್ತೆ. ಮತ್ತು ನೀರಿನ ವಿಷಯ ಇದ್ರೆ ಅದೇನಿದ್ರು ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು. ಯಾರೋ ಅದ್ರಲ್ಲಿ ಗಂಡಸರು ಕೈವಾಡ ಇರೋದಿಲ್ಲ. ಎಷ್ಟೇ ದೂರ ಇರಲಿ, ಗುಜರಾತ್ನಂತ ರಾಜಸ್ಥಾನದಂತ ಕಡೆ ಮೈಲುಗಟ್ಲೆ ಹೋಗಿ ನೀರು ತರಬೇಕು ಅಂದ್ರೆ ಹೆಣ್ಮಕ್ಳು ತರಬೇಕು. ಅಲ್ಲಿ ನೀರು ಸಿಗುದೇ ಅಪರೂಪ. ಹೋದ ದಾರಿ ವಾಪಸ್ ಬರುವಾಗ ಮರ್ತ್ ಹೋಗುತ್ತೆ. ಯಾಕೆಂದ್ರೆ ದಿಬ್ಬಗಳು ಅಲ್ಲಿ ಇರ್ತದೆ, ಮರಳಿನ ರಾಶಿ. ಈಗ ಇಲ್ಲಿದ್ದದ್ದು ಇನ್ನೊಂದ್ಸಲ ನೋಡುವಾಗ ಗಾಳಿ ಬಂದ್ರೆ ಇನ್ನೊಂದ್ ಕಡೆ ಇರುತ್ತೆ. ಅವರಿಗೆ ಹೋದ ದಾರಿ ವಾಪಸ್ ಬರುವಾಗ ಗೊತ್ತಾಗಲ್ಲ. ಅದಕ್ಕೆ ನಾವು ನೋಡಿದ್ರೆ ರಾಜಸ್ಥಾನದ ಹೆಣ್ಮಕ್ಳ ಡ್ರೆಸ್ಗಳು ಬಣ್ಣ ಆಗಿರ್ತದೆ, ಕೆಂಪು, ಹಳದಿ ಎಲ್ಲ ಬಣ್ಣ ಹಾಕ್ತಾರೆ. ಯಾಕೆಂದ್ರೆ ಎಷ್ಟೇ ದೂರದಲ್ಲಿದ್ರು ಹೆಣ್ಮಕ್ಳು ಗುರುತು ಸಿಗ್ಬೇಕು, ಅವರನ್ನು ಯಾರಾದ್ರೂ ಬಂದು ಮಾರ್ಗ ತೋರಿಸುವವರು ಇರ್ಬೇಕು ಅಂತ ಹೇಳುವಂತದ್ದನ್ನ ಅವರು ಹೇಳ್ತಾರೆ. ಇತ್ತೀಚೆಗೆ ನಮ್ಮ ವಸುಧೇಂದ್ರ ಅಂತ ಒಳ್ಳೆ ಅವರು ಸಾಹಿತಿ, ಅವರು ಒಂದು ಮಾತು ಎಲ್ಲೋ ಬರ್ದಿದ್ರು. ಅವರು IT ಕಂಪನಿಯಲ್ಲಿ ದುಡಿದು ವಿದೇಶದಲ್ಲಿದ್ರು. ಅಲ್ಲಿ ಒಂದು ಮೀಟಿಂಗ್ ನಡೀತಾ ಇತ್ತಂತೆ. ಮೀಟಿಂಗ್ ಬಂದೆ ಅಕ್ಕಂದು ಫೋನ್ ಬಂತಂತೆ. ಅವರು ಬೆಳ್ಳಾರಿಯವರು. ಅಕ್ಕಂದು ಫೋನ್ ಬಂತು. ಇವರು ಆ ಕಡೆ ಇಟ್ರು, ಬೇಡ ಈಗ ಮೀಟಿಂಗ್ ಮಧ್ಯೆ ಅಂತ. ಆದ್ರೆ ಬೆನ್ನಿಗೆ ಫೋನ್ ಬರ್ಲಿಕ್ಕೆ ಶುರು ಆಯ್ತಂತೆ. ಮತ್ತೇನಪ್ಪ ಅಂತ ಹೊರಗೆ ಹೋಗಿ ಮಾತಾಡಿದ್ರೆ, ಏನು ಏನಾದ್ರು ಮನೆಯಲ್ಲಿ ಕಷ್ಟ ಆಯ್ತಾ, ಏನಾದ್ರು ಅವಘಡ ಆಯ್ತಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಮನೆ ನಳ್ಳಿಯಲ್ಲಿ ನೀರು ಬಂತು ಅಂತ. ಯಾಕೆಂದ್ರೆ ನಮ್ಗೆ ಗೊತ್ತಾಗಲ್ಲ, ಆದ್ರೆ ಅಂತ ಬಿಸಿಲಿನ ಊರಿನವರಿಗೆ ನೀರಿನ ಒಂದು ಅಗತ್ಯ ಎಷ್ಟು ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ರಾಜಸ್ಥಾನದಲ್ಲಿ ನನ್ನ ಮಗಳು ಹೇಳ್ತಾ ಇದ್ಲು, ಗಂಡನಿಗೆ ನೀನು ಇನ್ನೊಂದು ಮದುವೆ ಮಾಡ್ಕೊಳ್ಳು ಅಂತ ಹೇಳ್ತಾರಂತೆ. ಯಾಕೆಂದ್ರೆ ನೀರ್ ತರ್ಲಿಕ್ಕೆ 2 ಕೈ ಸಿಗುತ್ತೆ ಅಂತ. ಅಷ್ಟು ಕಷ್ಟ ಇದೆ ನೀರಿದ್ದು. ರಾಜ ಮಹಾರಾಜರ ಕಥೆಯನ್ನ ನಾವು ಕೇಳ್ತೇವೆ. ಅದರಲ್ಲಿ ಹೆಚ್ಚಾಗಿ ನಾವು ಇತಿಹಾಸ ಓದಿದ್ರೆ ಅವರದ್ದು ಯುದ್ಧಗಳು ಮತ್ತು ರಾಜ್ಯ ವಿಸ್ತರಣೆ
ಅದೇ ಬರ್ತದೆ. ಆದ್ರೆ ಕೆಲವು ರಾಜರ ಕಥೆಯಲ್ಲಿ ಮಾತ್ರ ನಾವು ಅವರು ಸಾಲು ಮರಗಳನ್ನ ನೆಡೆಸಿದ್ರು, ಅವರು ಕೆರೆಗಳನ್ನ ಕಟ್ಟಿಸಿದ್ರು, ಅವರು ಜನರಿಗೆ ತಂಗ್ಲಿಕ್ಕೆ ಛತ್ರಗಳನ್ನ ಇಡಿಸಿದ್ರು ಅಂತ ಹೇಳುವಂತ ವಿಷಯ ಬರ್ತದೆ. ಅದನ್ನು ನಾವು ಆಗ ಓದಿದ್ದು ಈಗಲೂ ನಮ್ಗೆ ನೆನಪಿದೆ. ಯಾಕೆಂದ್ರೆ ಇದು ಒಳ್ಳೆ ಕತೆ, ಜನರಿಗಾಗಿ ಮಾಡಿದಂತ ಪವಾಡ. ಯಾವುದೇ ಊರಿನ ದೇಗುಲ ಮತ್ತು ಕೆರೆ ಅದು ಜೀವಂತ ಇರುವಾಗ ಎಲ್ರಿಗೂ ಬೇಕು. ಯಾವಾಗ ದೇವಾಲಯ ಬಿದ್ದು ಹೋಗ್ತದೆ, ಪೂಜೆ ನಿಂತು ಹೋಗುತ್ತೆ, ಮತ್ತೆ ಜನ ಆ ಕಡೆ ಬರುತ್ತಿಲ್ಲ. ಯಾವಾಗ ಕೆರೆ ಹೂಳು ತುಂಬಿಕೊಳ್ಳುತ್ತೆ, ಆಮೇಲೆ ಅದು ನಮ್ಗೆ ಬೇಡ. ಹಾಗಾದ್ರೆ ಅದನ್ನು ಉದ್ಧಾರ ಮಾಡುವವರು ಯಾರು? ಅದಕ್ಕಾಗಿ ಧರ್ಮೋತ್ಥಾನ ಅಂತ ಒಂದು ಸಂಸ್ಥೆಯನ್ನ ಕಟ್ಟಿ ಹಳೆ ದೇಗುಲಗಳ ಉದ್ಧಾರವನ್ನ, ಜೀರ್ಣೋದ್ಧಾರವನ್ನ ಮಾಡುವಂತ ಕೆಲಸವೂ ಆಗಿದೆ. ಮತ್ತು ಕೆರೆಗಳಿಗಾಗಿ ನಮ್ಮೂರು ನಮ್ಮ ಕೆರೆ ಸಹ ಆಗ್ತಾ ಇದೆ. ಆಯಾ ನಾವು ಕೆರೆಯನ್ನು ತಾವಂದ್ರೆ ಹೇಳಿದಾಗೆ ಅಲ್ಲೇ ಬುಡಗೈ ಬಿಟ್ಟು ಬರ್ತೇವೆ. ನೋಡಿದ್ರೆ ನಿಜವಾಗಿ ಆಶ್ಚರ್ಯ ಆಗುತ್ತೆ. ನಮ್ಮ ಧರ್ಮಸ್ಥಳದಲ್ಲಿ ಕೆರೆ ಮಾಡ್ಲಿಕ್ಕೆ ತುಂಬಾ ಜಾಗ ನೋಡಿದ್ರು, ಎಲ್ಲೂ ನಮ್ಗೆ ಕೆರೆಗೆ ಆಗುವಂತ ಜಾಗ ಸಿಗ್ಲಿಲ್ಲ. ಆದ್ರೆ ನಿಮ್ಮೂರುಗಳಲ್ಲಿ ಇಷ್ಟಿಷ್ಟು ಒಳ್ಳೆ ಕೆರೆ ನೋಡುವಾಗ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಆದ್ರೆ ಅದನ್ನು ಸಂರಕ್ಷಿಸುವ, ಮತ್ತೆ ಕಲುಷಿತಗೊಳ್ಳದಂತೆ ನೋಡಿಕೊಳ್ಳುವ, ಹೂಳು ತುಂಬದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದಾಗಿದೆ. ಹಿಂದೆ ಎಲ್ಲ ಸ್ನಾನ ಮಾಡಿ ಬರುವಾಗ ಒಂದು ಮುಷ್ಟಿ ಇದು ಮಣ್ಣು ತಗೊಂಡು ಬರ್ತಿದ್ರಂತೆ ಮೇಲೆ. ಯಾಕೆಂದ್ರೆ ಅದು ಸಣ್ಣ ಮಟ್ಟದಲ್ಲಿ ಹೂಳೆತ್ತುವ ಕೆಲಸ. ಆದ್ರೆ ನಾವೀಗ ಮೈದಾನ ಆಗುವವರೆಗೆ ಹೂಳೆತ್ತಲ್ಲ, ಅದ್ರ ಕಡೆ ಸುಳಿಯಲ್ಲ. ಆಮೇಲೆ ಬಂದು ಈಗ ಕೆರೆಯನ್ನ ನಾವು ಮಾಡ್ತಾ ಇದ್ದೇವೆ. 10 ಜನ 20 ಜನ ಒಂದೊಂದು ಕೆರೆ ಸಮಿತಿಯಲ್ಲಿದ್ದಾರೆ. ಒಂದಿಬ್ರಾದ್ರೂ 10 ದಿವಸಕ್ಕೊಮ್ಮೆ ಕೆರೆ ಏರಿಯಲ್ಲಿ ಒಂದು ಸುತ್ತು ಬಂದ್ರೆ ಅಲ್ಲಿ ಏನ್ ಆಗ್ತಾ ಇದೆ, ಏನಾಗಿದೆ ಅಂತ ನಮ್ಗೆ ನೋಡ್ಲಿಕ್ಕೆ ಆಗ್ತದೆ. ನಮಗೆ ನಮ್ಮೂರಿನ ಕೆರೆ ಗಂಗಾ ನದಿ ಇದ್ದ ಹಾಗೆ, ಬೇರೆ ಗಂಗೆಯನ್ನು ನಾವು ತರ್ಲಿಕ್ಕೆ ಆಗುದಿಲ್ಲ. ಅದನ್ನೇ ನಾವು ಪೂಜೆ ಮಾಡ್ಬೇಕು. ಪೂಜೆ ಅಂದ್ರೆ ಆರತಿ ಮಾಡ್ಬೇಕಾಗಿಲ್ಲ, ಅದನ್ನೇ ನಾವು ಸಂರಕ್ಷಿಸ್ಬೇಕು, ಹೂಳು ತೆಗಿಬೇಕು, ಕಲುಷಿತಗೊಳ್ಳದಂತೆ ನೋಡ್ಕೊಳ್ಬೇಕು. ನಮಗೆ ನಮ್ಮೂರ ಕೆರೆಯನ್ನ, ಪಾವಿತ್ರತೆಯನ್ನ ಕಾಪಾಡಿಕೊಳ್ಳುವ ಬಹಳ ದೊಡ್ಡ ಜವಾಬ್ದಾರಿಯನ್ನ ನಿಮ್ಮ ಸಮಿತಿ ಅಂತ ಇವ್ರಿಗೆ ಕೊಟ್ಟಿದ್ದಾರೆ. ನಮ್ಮ ಯೋಜನೆಯಲ್ಲಿ ಕೆಲಸ ಮಾಡುವವರೆಲ್ಲ ಪುಣ್ಯವಂತರು ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಬರೀ ಸಂಬಳಕ್ಕಾಗಿ ಕೆಲಸ ಮಾಡೋದಿಲ್ಲ, ಅದ್ರ ಜೊತೆಗೆ ಜನರ ಜೀವನದ ಉದ್ಧಾರಕ್ಕಾಗಿ ಹಲವಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ತಾರೆ. ಈ ಕೆರೆ ಕೆಲಸ ಮಾಡುವವರು ಅವರಿಗಿಂತಲೂ ಪುಣ್ಯವಂತರು. ಯಾಕೆಂದ್ರೆ ಒಂದೊಂದು ಇಡೀ ಜೀವ ಜಾಲಕ್ಕೆ ಬೇಕಾದ ನೀರನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ್ದಾದ್ರು ಯಾವ ಕೆರೆ ನಾನು ಹೇಳಿದಾಗೆ ಹೊಸದಲ್ಲ, ಎಲ್ಲವೂ ಪುನರುಜ್ಜೀವನ, ಜೀವ ಕೊಟ್ಟದ್ದು. ಅದರಲ್ಲಿ ಊರಿನವರು ಪಾಲು ಬಹಳ ದೊಡ್ಡದಿದೆ. ಯಾಕೆಂದ್ರೆ ಅವರು ಹೂಳು ತಗೊಂಡು ಹೋಗ್ತಾರೆ, ಹಾಗಾಗಿ ಅರ್ಧಗರ್ಧ ಕೆಲಸ ಅವರಿಂದ ಆಗ್ತದೆ. ಕೆರೆ ಸಮಿತಿ ಇನ್ನಷ್ಟು ಜನ ಅಲ್ಲಿ ಇದ್ದು ಈ ಕೆಲಸದಲ್ಲಿ ಭಾಗಿಗಳಾಗಿದ್ದಾರೆ. ಸ್ವಲ್ಪ ಜನ ಅಷ್ಟೇ ಇಲ್ಲಿಗೆ ಬಂದಿದ್ದಾರೆ. ಶಿವಾನಂದ ಕಳವಿ ಅವರು ಒಳ್ಳೆ ಜಲ ತಜ್ಞರು, ಅವರನ್ನು ಸಹ ಇವತ್ತು ಕರೆದಿದ್ದಾರೆ. ನಮ್ಗೆ ಹಿಂದೆಲ್ಲ ಬೆಳ್ತಂಗಡಿ ತಾಲೂಕಲ್ಲಿ ಮಳೆ ಬಂದ್ರೆ ಖುಷಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಮಳೆ ಬಂದ್ರೆ ಖುಷಿ. ಯಾಕೆಂದ್ರೆ ನಮ್ಮಲ್ಲಿ ಮಳೆ ಬಂತು ಅಂತ. ಈಗ ನಮ್ಗೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಮಳೆ ಬೀಳಬೇಕು, ಅದು ನಮ್ಮ ಆಶಯ. ಯಾಕೆಂದ್ರೆ ಎಲ್ಲಾ ಕಡೆ ಗ್ರಾಮಾಭಿವೃದ್ಧಿ ಯೋಜನೆ ಇದೆ, ಆ ರೈತರಿಗೆ ನೀರು ಸಿಗ್ಬೇಕು, ನಮ್ಮ ಕೆರೆಗಳು ತುಂಬಬೇಕು. ಹಾಗಾಗಿ ನಮ್ಮ ದೃಷ್ಟಿ ಈಗ ವಿಶಾಲವಾಗಿದೆ. ಎಲ್ಲಿ ಯಾರಾದ್ರೂ ರೈತರು ಬಂದ್ರೆ ನಾವು ಕೇಳ್ತೇವೆ, ನಿಮ್ಮಲ್ಲಿ ಮಳೆ ಬಂತ ಅಂತ, ನಿಮ್ಮ ಊರಿನ ಕೆರೆ ತುಂಬಿದ್ಯಾ ಅಂತ ಕೇಳ್ತೇವೆ. ಹೀಗೆ ನಮ್ಮ ದೃಷ್ಟಿ ವಿಶಾಲ ಆಗಿದೆ. ಇವತ್ತು ನಾವು ಒಂದೊಂದು ದೇವಾಲಯಗಳಲ್ಲಿ ನೋಡಿದ್ರೆ ಅಲ್ಲಿ ಒಬ್ರು ಕ್ಷೇತ್ರಪಾಲ ಅಂತ ಇರ್ತಾರೆ. ಯಾಕೆಂದ್ರೆ ದೇವಾಲಯವನ್ನು ರಕ್ಷಣೆ ಮಾಡ್ಲಿಕ್ಕೆ ಮತ್ತು ಇಡೀ ಊರನ್ನ ರಕ್ಷಣೆ ಮಾಡ್ಲಿಕ್ಕೆ. ಹಾಗೆ ನೀವು ಇವತ್ತು ಕೆರೆ ಸಮಿತಿಯವರೆಲ್ಲ ಕ್ಷೇತ್ರಪಾಲರ ಹಾಗೆ ಇವತ್ತು ಈ ನಮ್ಮ ಕೆರೆಗಳನ್ನ ರಕ್ಷಣೆ ಮಾಡಬೇಕು. ಅದಕ್ಕಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಊರವರನ್ನೇ, ಯಾಕೆಂದ್ರೆ ಪರ ಊರಿನವರನ್ನು ಅಲ್ಲಿ ಇಟ್ರೆ ಅವರಿಗೆ ಅದ್ರ ಮೇಲೆ ಪ್ರೀತಿ ಇರೋದಿಲ್ಲ. ಊರವರೇ ಈ ಸಮಿತಿಯ ಸದಸ್ಯರಾಗಿ
ಅದು ನಮ್ಮದು ಅಂತ ಹೇಳೋ ಹೆಸರೇ ಹೇಳುತ್ತದೆ, ನಮ್ಮ ಊರು ನಮ್ಮ ಕೆರೆ. ಅದನ್ನ ನೀವು ಬಹಳಷ್ಟು ಮುತುವರ್ಜಿಯಿಂದ ನಿಮ್ಮ ಕೆಲಸವನ್ನ ಮಾಡ್ತೀರಿ ಅಂತ ಆಶಿಸ್ತಾ ನನ್ನ ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.